ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಒನ್ ಡೇ ಔಟಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ನಾನು ಅದಕ್ಕೆ ನನ್ನ ತಮ್ಮ ಮತ್ತು ಮಕ್ಕಳನ್ನ ಕರ್ಕೊಂಡು. ಸೊ ಫಸ್ಟ್ ಹೋಗಿದ್ದು ನಾವು ಮಾಲ್ಗೆ ಗೇಮ್ಸ್ ಆಡಬೇಕು ಅಂತ ಇದ್ರು. ಸೊ ಹಾಗಾಗಿ ಹೆಲೋ ಗರ್ಲ್ಸ್, ಹಾಯ್ ಹಾಯ್. ಬೆಳಕು ಯಾಕೆ ಬಂದ್ಬಿಟ್ರಿ? ಹಾಯ್ ಹಲೋ ಹಾಯ್. ನನ್ನ ತಮ್ಮಂಗೆ ನನ್ನ ಮಗಳು ಮಾಮ ಮಾಮ ಅಂತ, ನನ್ನ ಅಣ್ಣನ ಮಕ್ಕಳು ಪಚ್ಚಿ ಪಚ್ಚಿ ಇದು ಬೇಕು ಅದು ಬೇಕು, ಆ ಆಟ ಈ ಆಟ ಅಂತ. ಅವನು ಯಪ್ಪ ನಾನು ಯಾಕಾದರೂ ಕರ್ಕೊಂಡು ಬಂದೋ ಅಂತ ತಲೆ ಕೆಡ್ಸ್ಕೊಂಡು ಕೂತಿದ್ದಾನೆ. ನಿಮ್ಮ ಮನೆಯಲ್ಲೂ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡು ಹೊರಟಾಗ ಹೀಗೆ ಇರುತ್ತಾ? ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ಲ ಗೇಮು ಆಡಿಕೊಂಡು ಮಜಾ ಮಾಡಿಕೊಂಡು ನೋಡಿ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದಾರೆ ಮಕ್ಕಳದು. ಆದರೆ ಇವರಿಬ್ಬರು ಕೂತ್ಕೊಂಡಿಲ್ಲಿ ಕಣಿರಾಣಿ ಇವರಿಬ್ಬರು ಯಾವಾಗ ಬಂದರೂ ಒಂದು ಜೊತೆ ಸೇರ್ಕೊಂಡ್ಬಿಡ್ತಾರೆ. ಸೊ ನೆಕ್ಸ್ಟ್ ನಾನು ನನ್ನ ಮಗಳು 3D ಮೂವಿ ನೋಡೋಣ ಅಂತ ಕೂತ್ಕೊಂಡ್ವಿ. ಸೊ ಫಸ್ಟು ನಾನು ನನ್ನ ಮಗಳು, ಆ ಕಡೆ ಇನ್ನೂ ಒಂದರಲ್ಲಿ ನನ್ನ ಅಣ್ಣನ ಮಕ್ಕಳು, ಅದಾದಮೇಲೆ ನನ್ನ ತಮ್ಮ, ಹಾಗೆ ನನ್ನ ನಾದಿನಿ ಮಗಳು. ಸೊ ಎಲ್ಲರೂ ಒಟ್ಟಿಗೆ ಆಚೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಒನ್ ಡೇ ಔಟಿಂಗ್. ಆ್ಯಕ್ಚುಲಿ ಮೂವಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ನನ್ನ ಮಗಳು ತುಂಬ ತರಲೆ. ಸೊ ಹೋಗಿ ಚಿರಂತನನ್ನು ಕಾಲು ಟಚ್ ಮಾಡಿ ಹೆದರಿಸೋದು, ಆ ಥರ ಮಾಡ್ತಾಯಿರ್ತಾಳೆ. ಸೊ ಇದನ್ನು ಮುಗಿಸ್ಕೊಂಡು ಆಮೇಲೆ ಹೋದ್ವಿ ಸೀದಾ ಎಂಪೈರ್ಗೆ. ಊಟ ಮುಗಿಸ್ಕೊಂಡು, ಊಟ ಆದಮೇಲೆ ಏನು ಮಾಡೋದು, ಈಗ ಮೂವಿಗೆ ಹೋಗೋದಾ ಬೇಡವಾ ಅಂತ ಪ್ಲ್ಯಾನ್ ಮಾಡೋ ಅಷ್ಟರಲ್ಲಿ ನಾನು ನನ್ನ ತಮ್ಮ ಮೂವಿಗೆ ಕರ್ಕೊಂಡು ಹೋಗೋದು ಬೇಡ ಮಕ್ಕಳನ್ನ ಮೂವಿಗೆ ಕರ್ಕೊಂಡು ಹೋದರೆ ಇಲ್ಲ ಪಾಪ್ಕಾರ್ನು ಇಲ್ಲ ನಿದ್ದೆ, ಎರಡರಲ್ಲಿ ಏನಾದ್ರು ಒಂದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ. ಸೊ ಆನ್ ದ ವೇ ಹೋಗ್ತಾ ಒಂದು ಬ್ಯೂಟಿಫುಲ್ ಪ್ರೊಸೆಷನ್ ನಡೀತಾ ಇತ್ತು. ಸೊ ಮಕ್ಕಳು ನಿಜವಾಗ್ಲೂ ತುಂಬ ಖುಷಿಪಟ್ಟರು. ಸೊ ಆ ಪ್ರೊಸೆಷನ್ನ ನೋಡ್ಕೊಳ್ತಾ ನಮ್ಮ ನೆಕ್ಸ್ಟ್ ಡೆಸ್ಟಿನಿ ಎಲ್ಲಿ, ಸೊ ಮಕ್ಕಳನ್ನ ಕರ್ಕೊಂಡು ನೆಕ್ಸ್ಟ್ ಸ್ಟಾಪ್ ಬಂದು ಸ್ನೋ ಸಿಟಿ. ಮೂವಿ ಕರ್ಕೊಂಡೋಗಿದ್ದು ಎಂಜಾಯ್ ಮಾಡ್ತಾಯಿದ್ರು. ಸ್ನೋ ಸಿಟಿನಲ್ಲಿ ಬಹಳ ಅಂದರೆ ಬಹಳ ಎಂಜಾಯ್ ಮಾಡಿದ್ರು ಮಕ್ಕಳು. ಸೊ ನಾವು ಅಂದ್ಕೊಂಡ್ವಿ ಸಂಡೇ ತುಂಬ ರಶ್ ಇರುತ್ತೆ, ಹೆಂಗಪ್ಪ ಮಕ್ಕಳನ್ನೆಲ್ಲ ಹ್ಯಾಂಡಲ್ ಮಾಡೋದು. ಯಾಕಂದರೆ ಜಾಕೆಟ್ಸ್ ಎರಡು ಆಪ್ಷನ್, ಒಂದು ಬ್ಲೂ ಇರುತ್ತೆ ಒಂದು ರೆಡ್ ಇರುತ್ತೆ. ಮಿಸ್ ಆದರೆ ಮಕ್ಕಳು ಹೆಂಗೆ ಅಂತೆಲ್ಲ ಬಹಳ ತಲೆನಲ್ಲಿತ್ತು. ಬಟ್ ಲಕ್ಕಿಲಿ ಅಷ್ಟು ಕಡಿಮೆ ಜನ ಇದ್ವಿ ಅಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ನಮಗೂ ಕೂಡ ಮಕ್ಕಳು ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಕಳೆದೋಗ್ತಾರೆ ಅನ್ನೋ ಭಯನೇ ಇರಲಿಲ್ಲ. ಅಷ್ಟು ಫ್ರೀಯಾಗಿ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ತುಂಬ ಖುಷಿಪಟ್ಟರು. ಇಲ್ಲಿ ನನ್ನ ಮಗಳು ಮತ್ತು ನನ್ನ ನಾದಿನಿ ಮಗಳು ಚಿರಂತನ ಇಬ್ಬರು ಈಗಲೂ ಒಳಗಡೆ ಹೋಗಿಬಿಟ್ಟು ಆಟ ಆಡ್ತಾಯಿದ್ದಾರೆ. ಭಾಳ ಖುಷಿಪಟ್ಟರು. ಸೊ ನನ್ನ ಮಗಳಿಗೆ ಅಡ್ವೆಂಚರಸ್ ಗೇಮ್ಸ್ ಆಡೋದು ಅಂದರೆ ತುಂಬ ಇಷ್ಟ. ನನಗೇನು ಅವ್ರ ಅಪ್ಪಂಗೆ ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಅವಳಿಗೆ ತುಂಬ ಇಷ್ಟ. ನೋಡಿ ಮಕ್ಕಳು ಈ ಥರದ್ರಲ್ಲೆಲ್ಲ ಕಳಿಸಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಹಲ್ಲಿ ಬಿಟ್ಕೊಂಡು ಖುಷಿಯಲ್ಲಿ ಕೂತಿದೆ, ಇನ್ನೂ ಒಂದು ರೌಂಡ್ ಅಂತ ಹೇಳ್ಕೊಂಡು. ಸೊ ಇವತ್ತು ಆ ಇಡೀ ದಿವಸ ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. 45 ಮಿನಿಟ್ಸ್ ಏನು ಒಳಗಡೆ ಎಂಜಾಯ್ ಮಾಡ್ಬೋದು. ಆ ಟೈಮ್ ಕಂಪ್ಲೀಟಾಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅವರು ಲೈಟ್ಸ್ ಆಫ್ ಮಾಡಿ ಟೈಮ್ ಆಯಿತು ಆಚೆ ಬಂದರು. ನಮ್ಮ ಮಕ್ಕಳು ಆಚೆ ಬರೋದಕ್ಕೆ ರೆಡಿ ಇರಲಿಲ್ಲ. ಸೊ ನಾವೇ ಲಾಸ್ಟ್ ಆಚೆ ಬಂದಿದ್ದು. ನೋಡಿ ಲೈಟ್ ಆಫ್ ಆದಮೇಲೆ ಡಿಮ್ ಲೈಟ್ಸಲ್ಲಿ ಕೂಡ ಇನ್ನೂ ಫೋಟೋಸ್ನ ತೆಗೆಸ್ಕೊಳ್ತಾನೆ ಇದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹ್ಯಾವ್ ಅ ಗ್ರೇಟ್ ಡೇ, ಹ್ಯಾವ್ ಅ ಬ್ಲಾಸ್ಟ್ ಅಂತ ಹೇಳ್ತಾ ಸಿ ಯಾ, ಬಾಯ್, ಟೇಕ್ ಕೇರ್.